ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ 2023-24ನೇ ಸಾಲಿನ UPSC KS ಬ್ಯಾಂಕಿಂಗ್ RRB SSC ಮತ್ತು ಗ್ರೂಪ್ ಸಿ ಈ ಒಂದು ಹುದ್ದೆಗಳಿಗೆ ಪ್ರೀ ಕೋಚಿಂಗ್ ಅನ್ನು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು। ಈ ಒಂದು ಎಕ್ಸಾಮ್ ಅನ್ನು ಇದೇ ತಿಂಗಳು 18ನೇ ತಾರೀಕಂದು ಈ ಒಂದು ಎಕ್ಸಾಮ್ ಅನ್ನು ನಡೆಸಲಾಗ್ತಾ ಇದೆ। ಆ ಒಂದು ಪ್ರೀ ಕೋಚಿಂಗ್ ಒಂದು ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ। ಇವಾಗ ನೋಡ್ತಾ ಇದ್ದೀರಾ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಯಾವ ಒಂದು ಡೇಟಿಗೆ ನಡೆಯುತ್ತೆ ಅಂದರೆ 18/2/2024 ಅಂತ ಕೊಟ್ಟಿದ್ದಾರೆ। ಇದೇ ತಿಂಗಳು 18ನೇ ತಾರೀಕು ಈ ಒಂದು ಎಕ್ಸಾಮ್ ನಡೀತಾ ಇದೆ ಪ್ರೀ ಕೋಚಿಂಗು। UPSC KS ಗ್ರೂಪ್ ಸಿ SSC ಬ್ಯಾಂಕಿಂಗ್ RRB ಯಾರೆಲ್ಲ ಅಪ್ಲೈ ಮಾಡಿದ್ದಾರೆ ಹಿಂದುಳಿದ ವರ್ಗ ಇಲಾಖೆ ಆಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಈ ಎರಡು ಇಲಾಖೆಯಲ್ಲಿ ಈ ಒಂದು ಪ್ರೀ ಕೋಚಿಂಗ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಿರುವ ಅರ್ಜಿ ಸಲ್ಲಿಸಿದವರಿಗೆ ಈ ಒಂದು ಡೇಟಿಗೆ ಎಕ್ಸಾಮ್ ನಡೆಯುತ್ತೆ। ಒಟ್ಟು 100 ಮಾರ್ಕ್ಸಿನ ಎಕ್ಸಾಮ್ ಇರುತ್ತೆ ಅಂತ ಕೊಟ್ಟಿದ್ದಾರೆ। UPSC KS ಗ್ರೂಪ್ ಸಿ 100 ಮಾರ್ಕ್ಸಿಂದು, SSC ಬ್ಯಾಂಕಿಂಗ್ RRB ಬರೀತಿರೋರಿಗೆ ಅವರು ಕೂಡ 100 ಮಾರ್ಕ್ಸನ್ನು ಕೊಟ್ಟಿದ್ದಾರೆ। ಮಾರ್ನಿಂಗು 10:30ಕ್ಕೆ ಸ್ಟಾರ್ಟ್ ಆಗುತ್ತೆ, 12:30ಕ್ಕೆ ಎಂಡ್ ಆಗುತ್ತೆ ಮತ್ತು ಮಧ್ಯಾಹ್ನ SSC ಬ್ಯಾಂಕಿಂಗ್ RRB ಎಕ್ಸಾಮ್ ನಡೀತೆ ಅಂತ ಕೊಟ್ಟಿದ್ದಾರೆ। ಈ ರೀತಿಯಾಗಿ ಟೈಮ್ ಟೇಬಲು ಮತ್ತು ದಿನಾಂಕವನ್ನು ನಿಗದಿಯನ್ನು ಮಾಡಲಾಗಿದೆ। ಸ್ನೇಹಿತರೆ ಬನ್ನಿ ಇವಾಗ ಹಾಲ್ ಟಿಕೆಟನ್ನು ಡೌನ್ಲೋಡ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ। ಮೊದಲಿಗೆ ನೀವು ಗೂಗಲ್ ಸರ್ಚಿಗೆ ಬನ್ನಿ। ಗೂಗಲ್ ಸರ್ಚಲ್ಲಿ sw.kr ಅಂತ ಸರ್ಚ್ ಮಾಡಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕೃತ ಅಂತ ವೆಬ್ಸೈಟು ಫಸ್ಟ್ ಒಂದು ಲಿಂಕನ್ನು ಸೆಲೆಕ್ಟ್ ಮಾಡಿ, ಸೆಲೆಕ್ಟ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ। ಇದರಲ್ಲಿ ನಿಮಗೆ ಮೇನ್ ಪೇಜಲ್ಲೇ ಹೋಮ್ ಪೇಜಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ ಎಕ್ಸಾಮ್ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನು ನಿಮಗೆ ಸರ್ಚ್ ಮಾಡಬೇಕು ಕೆಳಗಡೆ। ನಾನು ಮೊಬೈಲಲ್ಲೇ ಡೌನ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಏನು ತೋರಿಸ್ತಾ ಇದೆ ನೋಡಿ, ಆನ್ಲೈನ್ ವಿದ್ಯಾರ್ಥಿ ವೇತನ ಮತ್ತು ತರಬೇತಿ ಸೆಕ್ಷನ್ನಲ್ಲಿ 2023-24ನೇ ಸಾಲಿನ KE ಸಾಮಾನ್ಯ ಪ್ರವೇಶ ಪರೀಕ್ಷೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ ನೋಡಿ, ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕು। ಕ್ಲಿಕ್ ಮಾಡಿದ ನಂತರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KE ವೆಬ್ಸೈಟ್ ಓಪನ್ ಆಗುತ್ತೆ। ಇದರಲ್ಲಿ ಅಡ್ಮಿಷನ್ ಟಿಕೆಟ್ ಅಂತ ಬಂದಿದೆ, ಅರ್ಜಿ ಸಲ್ಲಿಸಿರುವ ಇಲಾಖೆ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು। ಮೊದಲಿಗೆ ಯಾವೊಂದು ಇಲಾಖೆಯಿಂದ ಅರ್ಜಿಯನ್ನು ಸಲ್ಲಿಸಿದ್ರಿ ಅಂತ ಇಲ್ಲಿ ಡಿಪಾರ್ಟ್ಮೆಂಟ್ ಕೇಳುತ್ತೆ। ಇಲ್ಲಿ ಒಟ್ಟು 4 ಡಿಪಾರ್ಟ್ಮೆಂಟನ್ನು ಕೊಟ್ಟಿದ್ದಾರೆ। KREIS ಅಂತ ಕರ್ನಾಟಕ ರೆಸಿಡೆಂಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸೊಸೈಟಿ ಅಂತ ಕೊಟ್ಟಿದ್ದಾರೆ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಸಂಘ। ಟ್ರೈನಿಂಗ್ ಫಾರ್ ದ IAS KS ಬ್ಯಾಂಕಿಂಗ್ ಅಂತ ಕೊಟ್ಟಿದ್ದಾರೆ। IAS KS ಬ್ಯಾಂಕಿಂಗ್ ಯಾರು ಅಪ್ಲೈ ಮಾಡಿದರೆ ಅದನ್ನು ಇಲ್ಲಿ ಟಿಕ್ ಮಾಡಬೇಕಾಗುತ್ತೆ। ಮತ್ತು KPCL ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡು, KPCL ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡು ಇದನ್ನಕ್ಕೆ ಈ ಡಿಪಾರ್ಟ್ಮೆಂಟಿಗೆ ಅಪ್ಲೈ ಮಾಡಿದರೆ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು। ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ KSFC ಇದಕ್ಕೆ ನೀವು ಏನನ್ನು ಹಾಕಿದರೆ ಈ ಡಿಪಾರ್ಟ್ಮೆಂಟಿಂದ ಇದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ। ನಾನಿಲ್ಲಿ KS ಮತ್ತು IAS ಬ್ಯಾಂಕಿಂಗ್ ಅಂತಿದೆ ನೋಡಿ, ಇದನ್ನು ನಾನು ಅಪ್ಲೈ ಮಾಡಿದ್ದೀನಿ। ಟ್ರೈನಿಂಗ್ ಫಾರ್ ದ IAS KS ಬ್ಯಾಂಕಿಂಗ್ ಅಂತ ಇದನ್ನು ನಾನು ಸೆಲೆಕ್ಟನ್ನು ಮಾಡ್ಕೊತಾ ಇದ್ದೀನಿ। ನಿಮ್ದು ಯಾವುದಿದೆಯೋ ಅದನ್ನು ನೋಡಿಕೊಂಡು ಸೆಲೆಕ್ಟನ್ನು ಮಾಡ್ಕೊಳ್ಳಿ। ಮಾಡಿದ ನಂತರ ನೆಕ್ಸ್ಟ್ ಇವಾಗ ಅಪ್ಲಿಕೇಶನ್ ನಂಬರ್ ಕೇಳುತ್ತೆ, ಅಪ್ಲಿಕೇಶನ್ ನಂಬರು ಅಥವಾ ಕ್ಯಾಂಡಿಡೇಟ್ ಮೊಬೈಲ್ ನಂಬರು ಅಥವಾ ಡೇಟ್ ಆಫ್ ಬರ್ತ್ ಈ ಮೂರರಲ್ಲಿ ಯಾವುದನ್ನು ಒಂದನ್ನು ಹಾಕಬೇಕಾಗುತ್ತೆ। ಅಪ್ಲಿಕೇಶನ್ ನಂಬರು ಅಥವಾ ಮೊಬೈಲ್ ನಂಬರು ಅಥವಾ ಡೇಟ್ ಆಫ್ ಬರ್ತು ಇಲ್ಲಿ ಎಂಟ್ರ್ ಮಾಡಬೇಕು। ಅದಾನಂತರ ಅಭ್ಯರ್ಥಿ ಹೆಸರು ಅಂತ ಕೇಳ್ತಾ ಇದೆ, ಕ್ಯಾಂಡಿಡೇಟ್ ನೇಮು ಇಲ್ಲಿ ಹಾಕಬೇಕಾಗುತ್ತೆ। ಹಾಕಿ ನಂತರ ಇಲ್ಲಿ ಸಬ್ಮಿಟ್ ಅಂತಿದೆ ನೋಡಿ, ಸಲ್ಲಿಸು, ಈ ಒಂದು ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿ ನೋಡಿ, ಈ ರೀತಿಯಾಗಿ ನಿಮಗೆ ಹಾಲ್ ಟಿಕೆಟ್ ಓಪನ್ ಆಗುತ್ತೆ। ಎಕ್ಸಾಮ್ ಫಾರ್ UPSC KS ಬ್ಯಾಂಕಿಂಗ್ RRB SSC ಗ್ರೂಪ್ ಸಿ ಟ್ರೈನಿಂಗ್ ಅಂತ ಮೇಲ್ಗಡೆ ಬಂದಿದೆ ಅಡ್ಮಿಷನ್ ಟಿಕೆಟ್। ಈ ರೀತಿಯಾಗಿ ನಿಮ್ಮ ಒಂದು ಹಾಲ್ ಟಿಕೆಟು ಡೈರೆಕ್ಟಾಗಿ ನಿಮಗೆ ಓಪನ್ ಆಗುತ್ತೆ। ಸ್ನೇಹಿತರೆ ಯಾರೆಲ್ಲ ಈ ಒಂದು ಪ್ರೀ ಕೋಚಿಂಗ್ಗೆ ಅಪ್ಲೈಯನ್ನು ಮಾಡಿದ್ದಾರೆ ಅವರು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ। 18ನೇ ತಾರೀಕು ನಡೀತಾ ಇದೆ। 18ನೇ ತಾರೀಕು 2 ಪೇಪರ್ ಇದೆ, ಮಾರ್ನಿಂಗ್ ಮತ್ತು ಆಫ್ಟರ್ನೂನು ಎಕ್ಸಾಮ್ ನಡೀತಾ ಇದೆ। ಸೊ ಈ ರೀತಿಯಾಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದನ್ನು ತಿಳಿಸ್ಕೊಟ್ಟಿದ್ದೀನಿ। ಇಲ್ಲಿ ಎಕ್ಸಾಮ್ ಸೆಂಟ್ರು ಮತ್ತು ಇನ್ವೆಸ್ಟಿಗೇಟರ್ ಸಿಗ್ನೇಚರ್ ಇರುತ್ತೆ, ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಟೈಮ್ ಡೇಟ್ ಕೂಡ ಕೊಟ್ಟಿರ್ತಾರೆ, ನೋಡಿಕೊಂಡು ಚೆಕ್ ಮಾಡ್ಕೊಳ್ಳಿ ಎಲ್ಲಿ ನಿಮಗೆ ಎಕ್ಸಾಮ್ ಸೆಂಟರ್ ಕೊಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ। ಸ್ನೇಹಿತರೆ ಈ ರೀತಿಯಾಗಿ ನೀವು ತುಂಬ ಈಸಿಯಾಗಿ ಈ ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡನ್ನು ಮಾಡ್ಕೋಬೋದು ನಿಮ್ಮ ಒಂದು ಮೊಬೈಲ್ನಲ್ಲೇ। ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ। ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ಡೌಟ್ಸ್ಗಳಿದ್ರೆ ಕ್ವಶನ್ ಇದ್ದರೆ ಕಮೆಂಟ್ ಮಾಡಿ, ಕಾಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಈ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ। ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್।